ಧರ್ಮಸ್ಥಳದ ವಿರುದ್ಧದ ಈ ಷಡ್ಯಂತ್ರ ಪ್ರಕರಣ ನಿನ್ನೆ ಕೂಡ ಚಿನ್ನಯ್ಯ ತನ್ನ ಸ್ವ ಇಚ್ಛಾ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಅಪೂರ್ಣ ಆಗಿದೆ ನಿನ್ನೆಯೂ ಕೂಡ ಈ ಹೇಳಿಕೆಗಳನ್ನ ಕೊಡುವಂತಹ ಪ್ರಾಸೆಸ್, ಜೊತೆಗೆ ಇನ್ನಷ್ಟು ಹೇಳಿಕೆಗಳು ಕೊಡೋದು ಬಾಕಿ ಇದೆ. ಚಿನ್ನಯ್ಯನ ಸ್ವ ಇಚ್ಛಾ ಹೇಳಿಕೆ ಇನ್ನೂ ಕೂಡ ಮುಗ್ದಿಲ್ಲ. ನಾಳೆ ಉಳಿದ ಹೇಳಿಕೆಯನ್ನ ದಾಖಲಿಸೋದಕ್ಕೆ ಈಗ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಂತ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಬಿಎನ್ಎಸ್ಎಸ್ 183 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲಿಸಿರೋದು ಚಿನ್ನಯ್ಯ. ಬೆಳ್ತಂಗಡಿ ಕೋರ್ಟ್ ಜಡ್ಜ್ ಮುಂದೆ ಚಿನ್ನಯ್ಯ ಹೇಳಿಕೆಯನ್ನ ದಾಖಲಿಸಿದ್ದಾನೆ. 2 ದಿನಗಳ ಕಾಲ ದಾಖಲೀಕರಣ ನಡೆದಿದೆ. 183 ಅಡಿಯಲ್ಲಿ ಸ್ವ ಇಚ್ಛಾ ಹೇಳಿಕೆಯನ್ನ ಜಡ್ಜ್ ಮುಂದೆ ಕೊಟ್ಟಿರೋದು. ಈ ಎಲ್ಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗಿಂದ ಆರಂಭ ಆಯಿತು, ಅದರ ಜೊತೆಯಲ್ಲಿ ಪ್ಲಾನಿಂಗ್ ಹೇಗಾಯಿತು, ಎಲ್ಲೆಲ್ಲಿ ಯಾರ್ಯಾರು ಇನ್ವಾಲ್ವ್ ಇದ್ರು, ಏನೇನ್ ಆಗಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಚಿನ್ನಯ್ಯ ನೀಡಬೇಕಾಗಿದೆ. ಆತನ ಸ್ವ ಇಚ್ಛಾ ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ನಿನ್ನೆಯೂ ಕೂಡ ಅಪೂರ್ಣ, ಅದನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಧರ್ಮಸ್ಥಳದ ವಿರುದ್ಧದ ಈ ಷಡ್ಯಂತ್ರ ಪ್ರಕರಣ ನಿನ್ನೆ ಕೂಡ ಚಿನ್ನಯ್ಯ ತನ್ನ ಸ್ವ ಇಚ್ಛಾ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಅಪೂರ್ಣ ಆಗಿದೆ ನಿನ್ನೆಯೂ ಕೂಡ ಈ ಹೇಳಿಕೆಗಳನ್ನ ಕೊಡುವಂತಹ ಪ್ರಾಸೆಸ್, ಜೊತೆಗೆ ಇನ್ನಷ್ಟು ಹೇಳಿಕೆಗಳು ಕೊಡೋದು ಬಾಕಿ ಇದೆ. ಚಿನ್ನಯ್ಯನ ಸ್ವ ಇಚ್ಛಾ ಹೇಳಿಕೆ ಇನ್ನೂ ಕೂಡ ಮುಗ್ದಿಲ್ಲ. ನಾಳೆ ಉಳಿದ ಹೇಳಿಕೆಯನ್ನ ದಾಖಲಿಸೋದಕ್ಕೆ ಈಗ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಂತ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಬಿಎನ್ಎಸ್ಎಸ್ 183 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲಿಸಿರೋದು ಚಿನ್ನಯ್ಯ. ಬೆಳ್ತಂಗಡಿ ಕೋರ್ಟ್ ಜಡ್ಜ್ ಮುಂದೆ ಚಿನ್ನಯ್ಯ ಹೇಳಿಕೆಯನ್ನ ದಾಖಲಿಸಿದ್ದಾನೆ. 2 ದಿನಗಳ ಕಾಲ ದಾಖಲೀಕರಣ ನಡೆದಿದೆ. 183 ಅಡಿಯಲ್ಲಿ ಸ್ವ ಇಚ್ಛಾ ಹೇಳಿಕೆಯನ್ನ ಜಡ್ಜ್ ಮುಂದೆ ಕೊಟ್ಟಿರೋದು. ಈ ಎಲ್ಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗಿಂದ ಆರಂಭ ಆಯಿತು, ಅದರ ಜೊತೆಯಲ್ಲಿ ಪ್ಲಾನಿಂಗ್ ಹೇಗಾಯಿತು, ಎಲ್ಲೆಲ್ಲಿ ಯಾರ್ಯಾರು ಇನ್ವಾಲ್ವ್ ಇದ್ರು, ಏನೇನ್ ಆಗಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಚಿನ್ನಯ್ಯ ನೀಡಬೇಕಾಗಿದೆ. ಆತನ ಸ್ವ ಇಚ್ಛಾ ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ನಿನ್ನೆಯೂ ಕೂಡ ಅಪೂರ್ಣ, ಅದನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಧರ್ಮಸ್ಥಳದ ವಿರುದ್ಧದ ಈ ಷಡ್ಯಂತ್ರ ಪ್ರಕರಣ ನಿನ್ನೆ ಕೂಡ ಚಿನ್ನಯ್ಯ ತನ್ನ ಸ್ವ ಇಚ್ಛಾ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಅಪೂರ್ಣ ಆಗಿದೆ ನಿನ್ನೆಯೂ ಕೂಡ ಈ ಹೇಳಿಕೆಗಳನ್ನ ಕೊಡುವಂತಹ ಪ್ರಾಸೆಸ್, ಜೊತೆಗೆ ಇನ್ನಷ್ಟು ಹೇಳಿಕೆಗಳು ಕೊಡೋದು ಬಾಕಿ ಇದೆ. ಚಿನ್ನಯ್ಯನ ಸ್ವ ಇಚ್ಛಾ ಹೇಳಿಕೆ ಇನ್ನೂ ಕೂಡ ಮುಗ್ದಿಲ್ಲ. ನಾಳೆ ಉಳಿದ ಹೇಳಿಕೆಯನ್ನ ದಾಖಲಿಸೋದಕ್ಕೆ ಈಗ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಂತ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಬಿಎನ್ಎಸ್ಎಸ್ 183 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲಿಸಿರೋದು ಚಿನ್ನಯ್ಯ. ಬೆಳ್ತಂಗಡಿ ಕೋರ್ಟ್ ಜಡ್ಜ್ ಮುಂದೆ ಚಿನ್ನಯ್ಯ ಹೇಳಿಕೆಯನ್ನ ದಾಖಲಿಸಿದ್ದಾನೆ. 2 ದಿನಗಳ ಕಾಲ ದಾಖಲೀಕರಣ ನಡೆದಿದೆ. 183 ಅಡಿಯಲ್ಲಿ ಸ್ವ ಇಚ್ಛಾ ಹೇಳಿಕೆಯನ್ನ ಜಡ್ಜ್ ಮುಂದೆ ಕೊಟ್ಟಿರೋದು. ಈ ಎಲ್ಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗಿಂದ ಆರಂಭ ಆಯಿತು, ಅದರ ಜೊತೆಯಲ್ಲಿ ಪ್ಲಾನಿಂಗ್ ಹೇಗಾಯಿತು, ಎಲ್ಲೆಲ್ಲಿ ಯಾರ್ಯಾರು ಇನ್ವಾಲ್ವ್ ಇದ್ರು, ಏನೇನ್ ಆಗಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಚಿನ್ನಯ್ಯ ನೀಡಬೇಕಾಗಿದೆ. ಆತನ ಸ್ವ ಇಚ್ಛಾ ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ನಿನ್ನೆಯೂ ಕೂಡ ಅಪೂರ್ಣ, ಅದನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಧರ್ಮಸ್ಥಳದ ವಿರುದ್ಧದ ಈ ಷಡ್ಯಂತ್ರ ಪ್ರಕರಣ ನಿನ್ನೆ ಕೂಡ ಚಿನ್ನಯ್ಯ ತನ್ನ ಸ್ವ ಇಚ್ಛಾ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಅಪೂರ್ಣ ಆಗಿದೆ ನಿನ್ನೆಯೂ ಕೂಡ ಈ ಹೇಳಿಕೆಗಳನ್ನ ಕೊಡುವಂತಹ ಪ್ರಾಸೆಸ್, ಜೊತೆಗೆ ಇನ್ನಷ್ಟು ಹೇಳಿಕೆಗಳು ಕೊಡೋದು ಬಾಕಿ ಇದೆ. ಚಿನ್ನಯ್ಯನ ಸ್ವ ಇಚ್ಛಾ ಹೇಳಿಕೆ ಇನ್ನೂ ಕೂಡ ಮುಗ್ದಿಲ್ಲ. ನಾಳೆ ಉಳಿದ ಹೇಳಿಕೆಯನ್ನ ದಾಖಲಿಸೋದಕ್ಕೆ ಈಗ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಂತ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಬಿಎನ್ಎಸ್ಎಸ್ 183 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲಿಸಿರೋದು ಚಿನ್ನಯ್ಯ. ಬೆಳ್ತಂಗಡಿ ಕೋರ್ಟ್ ಜಡ್ಜ್ ಮುಂದೆ ಚಿನ್ನಯ್ಯ ಹೇಳಿಕೆಯನ್ನ ದಾಖಲಿಸಿದ್ದಾನೆ. 2 ದಿನಗಳ ಕಾಲ ದಾಖಲೀಕರಣ ನಡೆದಿದೆ. 183 ಅಡಿಯಲ್ಲಿ ಸ್ವ ಇಚ್ಛಾ ಹೇಳಿಕೆಯನ್ನ ಜಡ್ಜ್ ಮುಂದೆ ಕೊಟ್ಟಿರೋದು. ಈ ಎಲ್ಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗಿಂದ ಆರಂಭ ಆಯಿತು, ಅದರ ಜೊತೆಯಲ್ಲಿ ಪ್ಲಾನಿಂಗ್ ಹೇಗಾಯಿತು,
ಎಲ್ಲೆಲ್ಲಿ ಯಾರ್ಯಾರು ಇನ್ವಾಲ್ವ್ ಇದ್ರು, ಏನೇನ್ ಆಗಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಚಿನ್ನಯ್ಯ ನೀಡಬೇಕಾಗಿದೆ. ಆತನ ಸ್ವ ಇಚ್ಛಾ ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ನಿನ್ನೆಯೂ ಕೂಡ ಅಪೂರ್ಣ, ಅದನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಧರ್ಮಸ್ಥಳದ ವಿರುದ್ಧದ ಈ ಷಡ್ಯಂತ್ರ ಪ್ರಕರಣ ನಿನ್ನೆ ಕೂಡ ಚಿನ್ನಯ್ಯ ತನ್ನ ಸ್ವ ಇಚ್ಛಾ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಅಪೂರ್ಣ ಆಗಿದೆ ನಿನ್ನೆಯೂ ಕೂಡ ಈ ಹೇಳಿಕೆಗಳನ್ನ ಕೊಡುವಂತಹ ಪ್ರಾಸೆಸ್. ಜೊತೆಗೆ ಇನ್ನಷ್ಟು ಹೇಳಿಕೆಗಳು ಕೊಡೋದು ಬಾಕಿ ಇದೆ. ಚಿನ್ನಯ್ಯನ ಸ್ವ ಇಚ್ಛಾ ಹೇಳಿಕೆ ಇನ್ನೂ ಕೂಡ ಮುಗ್ದಿಲ್ಲ. ನಾಳೆ ಉಳಿದ ಹೇಳಿಕೆಯನ್ನ ದಾಖಲಿಸೋದಕ್ಕೆ ಈಗ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಂತ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಬಿಎನ್ಎಸ್ಎಸ್ 183 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲಿಸಿರೋದು ಚಿನ್ನಯ್ಯ. ಬೆಳ್ತಂಗಡಿ ಕೋರ್ಟ್ ಜಡ್ಜ್ ಮುಂದೆ ಚಿನ್ನಯ್ಯ ಹೇಳಿಕೆಯನ್ನ ದಾಖಲಿಸಿದ್ದಾನೆ. 2 ದಿನಗಳ ಕಾಲ ದಾಖಲೀಕರಣ ನಡೆದಿದೆ. 183 ಅಡಿಯಲ್ಲಿ ಸ್ವ ಇಚ್ಛಾ ಹೇಳಿಕೆಯನ್ನ ಜಡ್ಜ್ ಮುಂದೆ ಕೊಟ್ಟಿರೋದು. ಈ ಎಲ್ಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗಿಂದ ಆರಂಭ ಆಯಿತು, ಅದರ ಜೊತೆಯಲ್ಲಿ ಪ್ಲಾನಿಂಗ್ ಹೇಗಾಯಿತು, ಎಲ್ಲೆಲ್ಲಿ ಯಾರ್ಯಾರು ಇನ್ವಾಲ್ವ್ ಇದ್ರು, ಏನೇನ್ ಆಗಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಚಿನ್ನಯ್ಯ ನೀಡಬೇಕಾಗಿದೆ. ಆತನ ಸ್ವ ಇಚ್ಛಾ ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ನಿನ್ನೆಯೂ ಕೂಡ ಅಪೂರ್ಣ, ಅದನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಧರ್ಮಸ್ಥಳದ ವಿರುದ್ಧದ ಈ ಷಡ್ಯಂತ್ರ ಪ್ರಕರಣ ನಿನ್ನೆ ಕೂಡ ಚಿನ್ನಯ್ಯ ತನ್ನ ಸ್ವ ಇಚ್ಛಾ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಅಪೂರ್ಣ ಆಗಿದೆ ನಿನ್ನೆಯೂ ಕೂಡ ಈ ಹೇಳಿಕೆಗಳನ್ನ ಕೊಡುವಂತಹ ಪ್ರಾಸೆಸ್. ಜೊತೆಗೆ ಇನ್ನಷ್ಟು ಹೇಳಿಕೆಗಳು ಕೊಡೋದು ಬಾಕಿ ಇದೆ. ಚಿನ್ನಯ್ಯನ ಸ್ವ ಇಚ್ಛಾ ಹೇಳಿಕೆ ಇನ್ನೂ ಕೂಡ ಮುಗ್ದಿಲ್ಲ. ನಾಳೆ ಉಳಿದ ಹೇಳಿಕೆಯನ್ನ ದಾಖಲಿಸೋದಕ್ಕೆ ಈಗ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಂತ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಬಿಎನ್ಎಸ್ಎಸ್ 183 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲಿಸಿರೋದು ಚಿನ್ನಯ್ಯ. ಬೆಳ್ತಂಗಡಿ ಕೋರ್ಟ್ ಜಡ್ಜ್ ಮುಂದೆ ಚಿನ್ನಯ್ಯ ಹೇಳಿಕೆಯನ್ನ ದಾಖಲಿಸಿದ್ದಾನೆ. 2 ದಿನಗಳ ಕಾಲ ದಾಖಲೀಕರಣ ನಡೆದಿದೆ. 183 ಅಡಿಯಲ್ಲಿ ಸ್ವ ಇಚ್ಛಾ ಹೇಳಿಕೆಯನ್ನ ಜಡ್ಜ್ ಮುಂದೆ ಕೊಟ್ಟಿರೋದು. ಈ ಎಲ್ಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗಿಂದ ಆರಂಭ ಆಯಿತು, ಅದರ ಜೊತೆಯಲ್ಲಿ ಪ್ಲಾನಿಂಗ್ ಹೇಗಾಯಿತು, ಎಲ್ಲೆಲ್ಲಿ ಯಾರ್ಯಾರು ಇನ್ವಾಲ್ವ್ ಇದ್ರು, ಏನೇನ್ ಆಗಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಚಿನ್ನಯ್ಯ ನೀಡಬೇಕಾಗಿದೆ. ಆತನ ಸ್ವ ಇಚ್ಛಾ ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ನಿನ್ನೆಯೂ ಕೂಡ ಅಪೂರ್ಣ, ಅದನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಧರ್ಮಸ್ಥಳದ ವಿರುದ್ಧದ ಈ ಷಡ್ಯಂತ್ರ ಪ್ರಕರಣ ನಿನ್ನೆ ಕೂಡ ಚಿನ್ನಯ್ಯ ತನ್ನ ಸ್ವ ಇಚ್ಛಾ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಅಪೂರ್ಣ ಆಗಿದೆ ನಿನ್ನೆಯೂ ಕೂಡ ಈ ಹೇಳಿಕೆಗಳನ್ನ ಕೊಡುವಂತಹ ಪ್ರಾಸೆಸ್. ಜೊತೆಗೆ ಇನ್ನಷ್ಟು ಹೇಳಿಕೆಗಳು ಕೊಡೋದು ಬಾಕಿ ಇದೆ. ಚಿನ್ನಯ್ಯನ ಸ್ವ ಇಚ್ಛಾ ಹೇಳಿಕೆ ಇನ್ನೂ ಕೂಡ ಮುಗ್ದಿಲ್ಲ. ನಾಳೆ ಉಳಿದ ಹೇಳಿಕೆಯನ್ನ ದಾಖಲಿಸೋದಕ್ಕೆ ಈಗ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಂತ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಬಿಎನ್ಎಸ್ಎಸ್ 183 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲಿಸಿರೋದು ಚಿನ್ನಯ್ಯ. ಬೆಳ್ತಂಗಡಿ ಕೋರ್ಟ್ ಜಡ್ಜ್ ಮುಂದೆ ಚಿನ್ನಯ್ಯ ಹೇಳಿಕೆಯನ್ನ ದಾಖಲಿಸಿದ್ದಾನೆ. 2 ದಿನಗಳ ಕಾಲ ದಾಖಲೀಕರಣ ನಡೆದಿದೆ. 183 ಅಡಿಯಲ್ಲಿ ಸ್ವ ಇಚ್ಛಾ ಹೇಳಿಕೆಯನ್ನ ಜಡ್ಜ್ ಮುಂದೆ